ಸರ್ ಕನ್ನಡದವರು ಸರ್ ನಮ್ಮವರು ಸರ್ ಗೊತ್ತಿಲ್ಲ ಆಗಿದೆ ಗೊತ್ತಿಲ್ಲ ನಾನು ಹೇಳಿದ್ದು ನಾವು ಅಲ್ಲಿ ಸಪೋರ್ಟ್ ಇರೋದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿರೋದು. ಓಕೆ, ನಾನು ಹೇಳಿದ್ದು ನಿಮ್ದು ಏನ್ ಪ್ರಾಬ್ಲಮ್ ಇದೆಯೋ ಬಿಲ್ಡರ್ಸ್ ಜೊತೆ ಒಂದೇ ನಿಮಿಷ ಸರ್. ನಾನು ಹೇಳಿದ್ದು ನಿಮ್ ಪ್ರಾಬ್ಲಮ್ ಆರ್ಗ್ಯುಮೆಂಟ್ ಮಾಡಕ್ ಬಂದಿಲ್ಲ. ನಿಮ್ ಆರ್ಗ್ಯುಮೆಂಟ್ ನಿಮ್ ಆರ್ಗ್ಯುಮೆಂಟ್ ನಿಮ್ ಡಿಫೆನ್ಸ್ ಅಪ್ರೋಚ್ ನಾವು ಕೇಳಕ್ ಬಂದಿಲ್ಲ. ಇಲ್ಲಿ ಮಾಡೋದು ಹೇಳ್ತಾರ ಕೆಲಸ ನಾವು ತಿರ್ಗಾ ನಾನ್ ಮಾಡಿದ್ ಸರಿ ಅನ್ಕೊಂಡಿದ್ದೆ. ಮನೇನ ನಾನು ಹೇಳಿರೋದು ನೀವು ತಪ್ಪಾಗಿದ್ರೆ ಸಾರಿ. ಒಂದ್ ನಿಮಿಷ ನೋಡಿ ಹಿಂಗೆ ಹೇಳಿ ಮೇಡಮ್, ನಾನು ಹೇಳಿದ ತಪ್ಪಾಗಿದೆ. ಹೋಗೋರು ಹಾಸ್ಪಿಟಲ್ ಹೋಗೋರಿಗೆ ಜನ ವೇಟ್ ಮಾಡ್ತಿದ್ದಾರೆ. ನೀವು ತಿರ್ಗಾ ಇಲ್ಲಿ ಏನೋ ಅಮ್ಮ ಅಂದ್ರೆ ಡಿಫೆನ್ಸ್ ರಿಲೀಸ್ ಮಾಡಿದ್ದೀವಿ ನಾವೇ. ಓಕೆನಾ? ನೀವು ಅಷ್ಟೇ ಯಾರು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಬಂದು ಕೇಳಿದ್ರು ನಾವು ರಿಲೀಸ್ ಮಾಡಕ್ ರೆಡಿ ಇದ್ದೀವಿ. ಆದ್ರೆ ನಿಮ್ಮ ಆಪ್ಷನ್ ಆ ತರ ಇರ್ಲಿಲ್ಲ. ಮೂರ್ ಕಡೆ ಬರಲಿ. ತೋರಿಸ್ಬೇಕು. ಸಾರಿ ಕೇಳ್ತಾರಂತೆ. ಯಾರು ಮಾತಾಡ್ಬಾರ್ದು 5 ನಿಮಿಷ ಕೇಳಿಸ್ಕೊಳ್ರಿ. ಒಂದ್ 5 ನಿಮಿಷ ಶಾಂತಕ್ಕ ವಿದ್ಯಾಕ್ಕ ಅವ್ರಿಗೆ ಮ್ಯಾಟ್ರ್ ಮಾತಾಡ್ಬಿಟ್ಟಿದ್ದಾರೆ. 5 ನಿಮಿಷ ವೇಟ್ ಮಾಡಿ. ಸಾರಿ ಕೇಳ್ತಾರಂತೆ. ರಾಮಕೃಷ್ಣಾಪುರ ಗ್ರಾಮದಿಂದ ಇವತ್ತಿಲ್ಲಿ ಪಾಮ್ಗ್ರೂ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ನಾವು ಬಂದಿರೋ ಕಾರಣ ಏನಂದ್ರೆ ನಮ್ದೊಂದು ಸಣ್ಣ ಹಳ್ಳಿ, 35ರಿಂದ 40 ಮನೆಗಳಿರುವಂಥ ಹಳ್ಳಿ ಮಾತ್ರ. ಈ 7ರಿಂದ 10 ವರ್ಷಗಳಿಂದ ಸುತ್ತಮುತ್ತ ಬೆಳೆದಿರೋ ಅಪಾರ್ಟ್ಮೆಂಟ್ಗಳಲ್ಲಿ ಎಸ್ಪೆಷಲಿ ಪಾಮ್ಗ್ರೂ ಅನ್ನೋ ಅಪಾರ್ಟ್ಮೆಂಟಲ್ಲಿ STP ಅನ್ನೋ ಪ್ಲಾಂಟೇ ಇಲ್ಲ. ಇವರು ಕಕ್ಕಸ್ ನೀರು, ಗಲೀಜ್ ನೀರು, ಕೆಮಿಕಲ್ ವಾಟರ್ ಪ್ರತಿಯೊಂದನ್ನು ಡೈರೆಕ್ಟ್ ಆಗಿ ನಮ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ನಾವು ಅದನ್ನ ಒಂದು 6 ತಿಂಗಳ ಕಾಲ, ಮೋಸ್ಟ್ಲಿ ವರ್ಷಗಳ ಕಾಲದಿಂದಾನೇ ನಿಧಾನವಾಗಿ ಆರಾಮಾಗಿ ಪೇಷನ್ಸಿಂದ ಬಂದು ಲೆಟರ್ ಕೊಡೋಕೆ ಬಂದ್ವಿ, ಕೇಳ್ಕೊಂಬಂದ್ವಿ, ಬೇಡ್ಕೊಂಬಂದ್ವಿ. ಅವ್ರ ದೌರ್ಜನ್ಯದಿಂದ ಅಹಂಕಾರದಿಂದ ನಮ್ಮನ್ನ ಲೆಟರ್ ಕೂಡ ತಗೊಳ್ಳಿಲ್ಲ. ಆದ್ದರಿಂದ ನಾವು ಊರಿನವರೆಲ್ಲ, ಗ್ರಾಮಸ್ಥರೆಲ್ಲ, ಹೆಣ್ಮಕ್ಳು, ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ ಸೇರಿ ಬಂದಿದ್ದೀವಿ. ಯಾಕಂದರೆ ಗ್ರಾಮದಲ್ಲಿ ಕೆಲವರಿಗೆ ನಾವು ಚೆಸ್ಟ್ ಎಕ್ಸ್ರೇಸ್ ಕೂಡ ಮಾಡಿದ್ದಾರೆ. ಈ ನೀರನ್ನ ಕುಡಿಯೋದಲ್ಲಿ ಬಹಳ ಸಮಸ್ಯೆಗಳು. 18% ನಾವು ಕುಡಿಯೋ ಯೋಗ್ಯತೆ ಇಲ್ಲ ಅಷ್ಟೇ ಇರೋದು. ಅದ್ರ ಯೋಗ್ಯತೆ ಟೆಸ್ಟ್ ಮಾಡಿದಾಗ 18% ಮಾತ್ರ ಸೂಟಬಲ್ ಅಂತೇನೋ ಬಂದಿದೆ ಆ ರಿಪೋರ್ಟಲ್ಲಿ. ಆದ್ರಿಂದ ನಾವು ಬೇಡ್ಕೊಳ್ಳೋಕ್ಕೆ ಅಂತ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೀವಿ. ಪಾಮ್ಗ್ರೂಸ್ ಹತ್ರ ಒಂದು ಲೆಟರ್ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರು ಕೇಳ್ಕೊಂಡ್ವಿ. ಇವು ತುಂಬ ದೌರ್ಜನ್ಯ ನಡೀತಾ ಇತ್ತು. ಈಗ ಅವರು
ಇವತ್ತೊಂದು ಲೆಟರ್ ಮುಖಾಂತರ ಅವ್ರು ಇನ್ನು ಒಂದು ತೊಟ್ಟು ನೀರು ಕೂಡ ಬಿಡೋದಿಲ್ಲ. ಕಮಲಾಕರ್ ಅವರು ಇಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರು ಟ್ರ್ಯಾಕ್ಟರ್ಗಳಲ್ಲಿ ಹೊರಗಡೆ ಓಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಇದಲ್ಲದೆ ಪರ್ಮನೆಂಟ್ ಸೊಲ್ಯೂಷನ್ STP ಮಾಡಿಸ್ಬೇಕು ಅಂತ ಅವ್ರ ಹತ್ರ ಇರೋ STP ಒಂದು 100 ಮನೆ ಕೂಡ ಆಗಲ್ಲ, ಇಲ್ಲೊಂದು 500 ಮನೆಗಳಿದೆ. ಅದು ಸರಿ ಹೊಂದಲ್ಲ. ಇವು ದೌರ್ಜನ್ಯ ಮಾಡ್ತಂದ್ರೆ ಆ ಬಿಲ್ಡರ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಅವ್ರ ಪರಿಚಯ ಇಲ್ಲ. ದಯವಿಟ್ಟು ಬಿಲ್ಡರ್ ಅವ್ರಿಗೂ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ತುಳಿದು ಹಾಳು ಮಾಡೋದ್ರಲ್ಲಿ ನಿಮಗೇನೂ ಬರಲ್ಲ. ಆ ದುಡ್ಡು ನಿಮಗೆ ಉಳಿಸೋದು ಇಲ್ಲ, ಆಗೋದಿಲ್ಲ. ದಯವಿಟ್ಟು ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಿ, STP ಮಾಡಿ. ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಈ ಅಪಾರ್ಟ್ಮೆಂಟ್ ಅವರು ಕೂಡ ಅದೇ ನೀರನ್ನೇ ಕುಡಿಯೋದು. ಅವ್ರಿಗಿರೋ ಬೋರ್ವೆಲ್ ಕೂಡ ಆ ಕೆರೆಯಿಂದಾನೇ ಬರೋ ನೀರು. ಇದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಅವ್ರಿಗೆ ಕಾಮನ್ ಸೆನ್ಸ್ ಕೂಡ ಇಲ್ದಿರ ಸೇರ್ಕೊಂಡು ನಮ್ಮ ಹತ್ರ ಅಸೋಸಿಯೇಷನ್ ಇಲ್ಲ, ಸಿಲಿ ರೀಸನ್ಸ್ ಕೊಡ್ತಾರೆ, ನಮ್ಮನ್ನು ಡೈವರ್ಟ್ ಮಾಡ್ತಾರೆ. ಇದನ್ನ ಇನ್ಮೇಲೆ ನಾವು ತಡೆಯೋದಿಲ್ಲ. ರಾಮಕೃಷ್ಣಪುರ ಗ್ರಾಮಸ್ಥರು, ಯನಾಗರ ಪಂಚಾಯತಿ, ಜಿಗಣಿ ಹೋಬಳಿ ಯಾವುದೇ ಗ್ರಾಮಸ್ಥರು ಇದನ್ನು ತಡೆಯೋಕ್ಕಿನ ಮೇಲೆ ನಾವು ಇಷ್ಟಪಡಲ್ಲ. ನಮ್ಮ ಮೆಮೊರೆಂಡಮ್ ಕೊಟ್ಟಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ, ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ನಿಮ್ಮ ಮುಖಾಂತರ. ಇದು ಇವ್ರಿಗಲ್ದಿರ ನಮ್ಮ ತಹಸೀಲ್ದಾರ್ ಆಗಲಿ ಅಥವಾ ನಮ್ಮ ಸರ್ಕಾರಿ ಅಧಿಕಾರಿಗಳು ಯಾರೇ ಇದ್ರು ನಾವು ಪಂಚಾಯತಿಗೆ ಇದಕ್ಕೆ ಲೆಟರ್ ಕೊಟ್ಟಿದ್ದೀವಿ, ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ, ಆಮೇಲೆ ಬೇರೆ ನಮ್ಮ ಪೊಲ್ಯೂಷನ್ ಬೋರ್ಡು ಕೊಟ್ಟಿದ್ದಾರೆ, ಅಥವಾ ಒಂದು ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರು ಗ್ರಾಮ ವಾಸ್ತವ್ಯಕ್ಕೆ ಬಂದಾಗ ಅಲ್ಲೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಸಮಯದಲ್ಲೂ ಕೊಟ್ಟಿದ್ದಾರೆ. ಆದರೆ ಯಾರೂ ಇದ್ರ ಮುಖಾಂತರ ಬಂದು ನಮಗೇನು ಮಾಡಿಲ್ಲ. ದಯವಿಟ್ಟು ಸರ್ಕಾರಕ್ಕೂ ಕೂಡ ಇದ್ರ ಮುಖಾಂತರ ಬೇಡ್ಕೋತೀವಿ. ಸಣ್ಣ ಹಳ್ಳಿ, ಸಣ್ಣ ಕೆರೆ, ಇದನ್ನು ಉಳಿಸೋ ಅಂತ ದಯವಿಟ್ಟು ಮಾಡ್ತೀವಿ. ಸರ್ ಆ್ಯಕ್ಚುಲಿ ಸರ್ ಹೇಳ್ದಂಗೆ STP ಇದೆ. ಆ್ಯಕ್ಚುಲಿ ಬಂದುಬಿಟ್ಟು ಅದು 270 KLD, ಬಟ್ ಅದು ಕೆಪಾಸಿಟಿ ಬಂದುಬಿಟ್ಟು ಐ ಥಿಂಕ್ 350 to 400 ಫ್ಲ್ಯಾಟ್ಸು. ಇನ್ನೂ 100 ಫ್ಲ್ಯಾಟ್ಸು ನೀರು ಎಕ್ಸೆಸ್ ಆಗ್ತಾ ಇದೆ. ನೀರು ಬಿಡ್ತಾರೋ ಬಂದುಬಿಟ್ಟು STP ಟ್ರೀಟೆಡ್ ಆಗಿ ಬಿಟ್ಟಿರೋದು ನೀರನ್ನು. ಆ್ಯಕ್ಚುಲಿ ಅದರಿಂದ ಅವ್ರಿಗೆ ಕೆರೆಗೆ ಎಫೆಕ್ಟ್ ಆಗ್ತದೆ, ಯಾರಿಗಾದ್ರೂ ಎಫೆಕ್ಟ್ ಆಗ್ತದೆ. ಆದಷ್ಟು ಇವತ್ತಿಂದ ನೋಡಿಬಿಟ್ಟು ಅದ್ರದ್ದು ಎಕ್ಸೆಸ್ ವಾಟರ್ನ ಕೆರೆ ಬಿಡಲಾರ್ದಂಗೆ ಟ್ಯಾಂಕರ್ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಹೊರಗಡೆ ನಾವು ಈಗ ಇಷ್ಟು ಮನೆಗಳು ಕಟ್ಟಿದಾಗ ಅದಕ್ಕೆ ಇಷ್ಟು ಅಂತ ಒಂದು STP ಪ್ಲಾಂಟ್ ಕೆಪಾಸಿಟಿ ಇರಬೇಕು. ಅದನ್ನು ಕನ್ಸ್ಟ್ರಕ್ಷನ್ ಅದಕ್ಕೋಸ್ಕರ ಆಲ್ರೆಡಿ ಇನ್ನೊಂದು ನಾವು STPನ ರೆಡಿ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಂಡರ್ ಅರ್ಥವರ್ಕ್ ಪ್ರೊಸೆಸಲ್ಲಿದೆ. ಅವಾಗ ನಾವು ನೆಕ್ಸ್ಟ್ ಬಾರ್ಬೆನಿಂಗ್ ಶೆಡ್ಯೂಲ್ ಮಾಡ್ತಾ ಇದ್ವಿ. 45 days ಟೈಮ್ ತೊಗೊಂಡಿದ್ವಿ. ಅದ್ರ ಒಳಗಡೆ ಇನ್ನೊಂದು ಸೆಕೆಂಡ್ STP ಕಂಪ್ಲೀಟ್ ಆಗ್ಬಿಡುತ್ತೆ. ಆಮೇಲೆ ಇದು ನಿನ್ನೆ ಸಮಸ್ಯೆ ಅಲ್ಲ ಕೂಡ. ಇಷ್ಟು ದಿನ ಏನು ಮಾಡ್ತಿದ್ರು ನಿಮ್ಮ ಬಿಲ್ಡರ್ಸ್ ಅಂತ? ಇಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ವಿ ಸರ್. ಇವತ್ತು ಆಗುತ್ತೆ ಕಂಪ್ಲೀಟ್ ಮಾಡಿ 45 days ಅಲ್ಲಿ ಕೊಟ್ಟಿದ್ವಿ. ಇವತ್ತು ಸರಿಗೆ ಇನ್ಫಾರ್ಮ್ ಮಾಡಿದ್ವಿ ನಮ್ಮ ಓನರ್ಗೆ. ಅಲ್ಲ ಇಷ್ಟು ದಿನ ಏನು ಮಾಡ್ತಿದ್ರಿ? ಇಷ್ಟು ವರ್ಷ ಇಲ್ಲ, ಆ್ಯಕ್ಚುಲಿ ಇವತ್ತೇ ಆಫೀಸ್ ಇಂಟಿಮೇಟ್ ಬಂದ ಸಲಕ್ಕೆ ನಾವು ಬಂದಿರೋದು. ಅದು ಹೇಳಿದ್ವಿ 45 days ಸೆಕೆಂಡ್ ಏನಿದೆ ನಮ್ಮ STP ಕಂಪ್ಲೀಟ್ ಮಾಡಿಬಿಟ್ಟು ನಾವು